Celebrating our centenary, KLE Society, transforming lives through education, healthcare and research. Audio Jungle. ಸ್ತನ್ಯಪಾನ 21ನೇ ಶತಮಾನದಲ್ಲಿ ಜಗತ್ತು ಎಷ್ಟೇ ಮುಂದುವರಿದಿದ್ದರೂ ಕೆಲವೊಂದು ವಿಷಯಗಳಲ್ಲಿ ಮೂಢನಂಬಿಕೆಗಳಿಂದ ಇನ್ನೂ ಹಿಂದೆ ಇದೆ. ಅದರಲ್ಲಿ ಸ್ತನ್ಯಪಾನವೂ ಒಂದಾಗಿದೆ. ಇದು ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಂದು ಒಂದು ಕಿರುಚಿತ್ರದ ಮೂಲಕ ತಿಳಿಯೋಣ. ಖುಷಿ ಎಂಬ ಮಹಿಳೆ ಒಂದು ಕಂಪನಿಯ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಖುಷಿ ಆಧುನಿಕ ಉಡುಗೆ ತೊಡುಗೆಗಳಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದಳು. ಈಗಿನ ಕಾಲದ ತಕ್ಕಂತೆ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಳು. ಕೆಲವು ತಿಂಗಳ ನಂತರ ಸ್ವಲ್ಪ ಕುಡಿಯಲ್ ನೀರು ತುಂಬ ಚೆನ್ನಾಗಿತ್ತು. ಈಗ ಆರಾಮ ಆಗ್ತಿದೆ. ಏನಾಯ್ತು ಖುಷಿ? ಟ್ಯಾಬ್ಲೆಟ್ ಚೆನ್ನಾಗಿ ತಗೋತಿದೆಯಲ್ಲ. ಸ್ವಲ್ಪ ನೀರು ಸ್ವಲ್ಪ ನೀರು ನೀರೇನು ಸರಿ ಕೇಳಿ ಹಾಸ್ಪಿಟಲ್ಗೆ ಇಲ್ಲೇ ನಮ್ಮ ಕೇಳಿ ಹಾಸ್ಪಿಟಲ್ಗೆ ಹೋಗಿ ಬರೋಣ ನೋಡಿ. ಇವಾಗ ಆಸ್ಪತ್ರೆಯಲ್ಲಿ ಖುಷಿಯು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. Yes, ma'am. We are sent to today. I'm here, sir. Everything fine? Yes, ma'am. Good morning, everyone. Maybe. No. What about the medication? Yes, ma'am. We are sent. Good morning. ಮಗು ಆರೋಗ್ಯ? What about the condition? Ma'am, now she is fine. Are they medical discharge? Yes, ma'am. Then prepare. ಗೊತ್ತಾ ನಿಮ್ಮ discharge? ಮಗು ಆರೋಗ್ಯ ಚೆನ್ನಾಗಿ
ಒಂದು ಊರಲ್ಲಿ ಶಾರದಾ ಹಾಗೂ ಭೀಮಪ್ಪ ಅವರ ಪುಟ್ಟ ಮನೆಯಲ್ಲಿ ಸಂತೋಷದ ಜೀವನ ನಡೆಸುತ್ತಿದ್ದರು. ತುಂಬು ಗರ್ಭಿಣಿಯಾದ ಶಾರದಾ ಒಂದು ದಿನ ಏನಾಯ್ತು ಸರ್ ಬೆಳಗ್ಗೆ ಊಟ ಸೆದಾಟ ಮಾಡಿದೇನು ಮಾಡಿದನ್ರಿ ಅದ್ರ ನೋವು ತಡ್ಕೊಕ್ ಆಗ್ಬಾತ್ರಿ ಭಾಳ ನೋವು ಆಗತ್ತೈತ್ರಿ. ಹಂಗಂದ್ರೆ ಇಂದ್ರೂ ಕರ್ಕೊಂಬರ್ಲೇನ? ಹಾ ಕರ್ಕೊಂಬರ್ರಿ, ಜಲ್ದಿ ಕರ್ಕೊಂಬರ್ರಿ. ಹಾ ಆದಷ್ಟು ಬೇಗ ಕರ್ಕೊಂಬರ್ತಾನ, ಅಲ್ಲಿ ತನ ಸಮಾಧಾನ ತಗೋ. ಯಾಕ ಏನಾಯ್ತು? ಮುಂಜಾನೆಯಿಂದ ಭಾಳ ಹೊಲ್ಸ್ ಮುಸಾಕೈತ್ರಿ. ದಿನ ತುಂಬೆ ಅನಿಸ್ತೈತಿ, ನಡಿ. ನೀ ಇಲ್ಲೇ ರಪ್ಪ, ಸಾವಕಾಶ ನಡಿ. ನಿಮ್ಮಪ್ಪ ಅಯ್ಯೋ ಮಗ ಹುಟ್ಟ ನೋಡ್ಪ ನಿಂಗ. ಹಂಗಾದ್ರೆ ಈ ಸುದ್ದಿ ಎಲ್ಲಾ ಬೀಗರಿಗೂ ಹೇಳ್ತಾನ. ಅಪ್ಪ ನೋಡ, ನಮ್ಮ ಮನ್ಯಾಗ ಗಂಡು ಮಗು ಹುಟ್ಟಿದೆ. ಹೌದು, ಚಲೋ ಆತ್ ನೋಡ. ಈ ಖುಷಿ ವಿಚಾರ ಇಲ್ಲಿ ಊರಾಗೆಲ್ಲ ಹೇಳಿ ಬರ್ತಾನ ನಿನ್ನ ಜರ. ಶಾರದಾ, ಏ ಶಾರದಾ, ಶಾರದಾ ತಗೋ ನಿನ್ ಮಗನ. ಮತ್ತೀಗ ಎಲ್ಲ ಆರಾಮ ಅನ್ಸತೈತಿ? ನೋಡು, ಪೈಲಾ ಹಳದಿ ಹಾಲ್ ಬರ್ತೈತಿ ನೋಡು, ಅದು ಕುಡಿಸ್ಬೇಡ. ಅದ ವಿಷ ಇರ್ತೈತಿ, ಅದನ್ನೇನ್ ಮಾಡ್ತವ ಚಲ್ ಬಿಡ್ತವ. ಆಯ್ತು ತಗೋ, ನಾ ಬರ್ತೇನೆ. ಆರಾಮಿರ? ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಖುಷಿಯು ತನ್ನ ಕೆಲಸದಲ್ಲೇ ತೊಡಗಿರುತ್ತಾಳೆ. ಅವಳು ತನ್ನ ಮಗುವಿನ ಮೇಲೆ ಹೆಚ್ಚಿನ ಗಮನ ವಹಿಸುತ್ತಿರಲಿಲ್ಲ. ಖುಷಿ ಒಳಗಿದ್ದಾರೆ, ಯಾಕೆ ಅವ್ರೆ ಕುತ್ಕೋರಿ, ನಾವು ನಾನು ಕರಿತೇನೆ. ಅಮೋರೆ, ಅಮೋರೆ. ಹಾಯ್ ಶಾಹಿನ್, ಆರಾಮ? ಆರಾಮ. ನೀನು? ಇದೇನು ಏನ್ ಮಾಡ್ತಿದ್ಯಾ? ಆಫೀಸ್ ರೆಡಿ ಆಗ್ತಾ ಇದೆ. ವರ್ಕ್ ಎಲ್ಲ ಹೇಗ್ ಚೆನ್ನಾಗಿ ನಡೀತಾ ಇದೆ? ನಿಮ್ದು? ನಂದು ಚೆನ್ನಾಗಿ ನಡೀತಾ. ಮನೇಲೆಲ್ಲ ಆರಾಮ? ಆರಾಮ. ನಿಮ್ಮ ಮನೇಲಿ ಇದ್ದಾರೆ. ಮತ್ತೆ ಮಗುವಿಗೆ ಬಾಟಲ್ ಹಾಲು ಯಾಕೆ ಕುಡಿಸ್ತಾ ಇದೀಯಾ? ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಎದೆ ಹಾಲು ಕುಡಿಸೋದ್ರಿಂದ ಬ್ಯೂಟಿ ಎಲ್ಲ ಹಾಳಾಗುತ್ತೆ, ಬ್ಯೂಟಿ ನನಗೆ ಇಂಪಾರ್ಟೆಂಟ್ ಅಲ್ವಾ? ಇಲ್ಲ, ಮಗುವಿಗೆ ಎದೆ ಹಾಲು ಒಳ್ಳೆಯದು. ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಅಲ್ಲ. ಅದರಲ್ಲೂ ಪೋಷಕಾಂಶ ಇರುತ್ತಲ್ಲ. ಇಲ್ಲ, ತಾಯಿಯ ಎದೆ ಹಾಲು 1 ರಿಂದ 1.5 ವರ್ಷ ತನ ಮಗುವಿಗೆ ಒಳ್ಳೆಯದು. ಹಳ್ಳಿಯಲ್ಲಿ ಮೂಢನಂಬಿಕೆಯ ಪ್ರಭಾವದಿಂದ ಮಗುವಿಗೆ ಮೊದಲನೆಯ ಎದೆ ಹಾಲು ಸಿಗದ ಕಾರಣ ಮಗುವಿನ ಆರೋಗ್ಯದ ಪರಿಸ್ಥಿತಿ ಹದಗೆಡುತ್ತದೆ. ಬಂದ್ ನೋಡಿ ಹೋಗಿದಾರ, ಆದ್ರೂ ಕಮ್ಮಿ ಆಗಿಲ್ರಿ. ಹೌದೇನ? ಹಾ ರೀ. ಏನಾತ್ಪ ಏನಾಯ್ತಪ್ಪ? ಆರಾಮಿಲ್ಲತ್ತಲ್ಲ? ಮೊನ್ನೆ ಇಂದ್ರಮ್ ತೋರಿಸ್ರೆ ಇನ್ನೂ ಕಡಿಮೆ ಆಗಿಲ್ಲ? ಇನ್ನೂ ಕಮ್ಮಿ ಆಗಿಲ್ರಿ, ಭಾಳ ಆಗತೈತಿ ಮಗು. ಹಂಗಂದ್ರೆ ನೋಡಿ, ಇಲ್ಲೇ ಕೇಳಿ ದವಾಖಾನೆ ಸಮೀಪಕ್ಕೆ ತೋರ್ಸ್ಕೊಂಡ್ ಬರ್ನು. ಬರ್ರಿ. ಈ ಕಡೆ ತನ್ನ ಆಫೀಸ್ ಕೆಲಸದಲ್ಲಿ ನಿರತಳಾದ ಖುಷಿ ಮನೆಯಿಂದ ಬರುತ್ತಿರುವ ಲಕ್ಷ್ಮಿಯ ಕರೆಗಳನ್ನು ನಿರ್ಲಕ್ಷಿಸುತ್ತಾಳೆ.
ದಿನವಿಡೀ ಒಂದಲ್ಲೊಂದು ಕೆಲಸದಲ್ಲಿ ತೊಡಗಿರುವ ಆಕೆ ತನ್ನ ಕೆಲಸದ ಮುಗಿದ ನಂತರ ಲಕ್ಷ್ಮಿಯ ಕರೆ ಬಂದಿರುವುದನ್ನು ಗಮನಿಸಿ ಅದನ್ನು ಸ್ವೀಕರಿಸಿದಾಗ ಮಗುವಿನ ಆರೋಗ್ಯದ ಪರಿಸ್ಥಿತಿ ತಿಳಿದು ಗಾಬರಿಯಿಂದ ಮನೆಗೆ ತೆರಳುತ್ತಾಳೆ. ಈ ಕಡೆ ಶಾರದಾ ಹಾಗೂ ಭೀಮಪ್ಪ ತಮ್ಮ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಪ್ಲೀಸ್ ಕಾಲ್ ದೆಮ್ ಇನ್ಸೈಡ್. ಓಕೆ ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ಕಾರ, ಬನ್ನಿ. ಏನಾಯ್ತಮ್ಮ? 3 ದಿನ ಆಯ್ತು ಮಗು ವಾಂತಿ ಇದೆಯಲ್ಲ. ಹೌದಾ? ಯಾಕೆ? ಮೊದಲನೇ ಎದೆಯಲ್ಲಿ ಕುಡಿಸಿದ್ಯಮ್ಮ? ಅದು ವಿಷಯ ತನಕ ಕುಡಿಸಿದ್ವಿ. ಯಾರು ಹೇಳಿದ್ರಮ್ಮ ನಿಮಗೆ? ಇದ್ರು ತಪ್ಸಿದ್ರಿ ಅವರ ಮೊದಲೇ ಏನೇನು ಕೊಡಿಸ್ಬೇಡ ಅಂತ ಹೇಳಿದ್ರಿ. ಅವ್ರ ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬಾರ್ದಮ್ಮ. ಮೊದಲನೇ ಎದೆಯಲ್ಲ ಮಕ್ಕಳಿಗೆ ಪೌಷ್ಟಿಕಾಂಶಗಳನ್ನ ಜಾಸ್ತಿ ಮಾಡ್ತೈತಿ, ಮತ್ತೆ ಬೆಳವಣಿಗೆಗೆ ಹೆಲ್ಪ್ ಆಗ್ತೈತಿ. ಅದು ಮೊದಲನೇ ಎದೆಯಲ್ಲ ಹಳದಿ ಕಲರ್ ಇರ್ತೈತಿ, ಮತ್ತೆ ಅದಕ್ಕೆ ದಿನದ ಹಾಲು ಅಂತ ಕರೀತಾರೆ. ಅದಕ್ಕೆ ಅವ್ರ ಇವ್ರ ಮಾತು ಕೇಳಿ ನೀವೆಲ್ಲದನ್ನ ಏನ್ ಮಾಡ್ಬಾರ್ದು, ಹೊರಗೆ ಹಾಕ್ಬಾರ್ದು. ಆ ಮಗುವಿಗೆ ಅದು ಏನೇ ಇಂಪಾರ್ಟೆಂಟ್ ಇರ್ತೈತಿ, ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕ, ಅದನ್ನ ಮಗುವಿಗೆ ಕುಡ್ಸಾಕ ಬೇಕಾಗ್ತೈತಿ. ಇನ್ಮ್ಯಾಗ ಎದೆ ಹಾಲನ್ನ 1.5 ವರ್ಷದ ತನ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಅಲ್ಲಿ ತನ ಎದೆ ಹಾಲು ಕುಡಿಸ್ರಿ. ಈಗ ನಾವೇನ್ ಮಾಡ್ತೇವೆ, ನಿಮ್ಗ ಒಂದ್ ಸ್ವಲ್ಪ ಔಷಧಿಗಳನ್ನ ಬರೆದು ಕೊಡ್ತೇವಿ, ಅವು ನೀವು ತಗೊಂಡ ಮಗುವಿಗೆ ಹಾಕ್ರಿ. ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಖುಷಿ ಹಾಗೂ ರಾಕೇಶ್ ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. May I come in, ma'am? Yes, coming. Good morning, ma'am. Good morning. Patient is there, ma'am. Okay, please call them inside. Okay, ma'am. ಗುಡ್ ಮಾರ್ನಿಂಗ್. Good morning. ಏನಾಗಿದೆ ಅಮ್ಮ ಮಗುವಿಗೆ? ನನ್ನ ಮಗುವಿಗೆ ತುಂಬಾ ದಿನದಿಂದ ಹುಷಾರಿಲ್ಲ ಮ್ಯಾಮ್. ಜ್ವರ, ನೆಗಡಿ ಮತ್ತು ವಾಮಿಟಿಂಗ್ ಆಗ್ತಾ ಇದೆ. ಯಾಕಮ್ಮ ಎದೆ ಹಾಲು ಕುಡಿಸ್ತಿಲ್ವಾ ನೀವು? ಇಲ್ಲ ಮ್ಯಾಮ್, ಕುಡಿಸ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಎದೆ ಹಾಲು ಕುಡಿಸೋದ್ರಿಂದ ಡ್ಯೂಟಿ ಹಾಳಾಗುತ್ತೆ, ಮತ್ತೆ ನನಗೆ ಟೈಮ್ ಇಲ್ಲ. ಅಲ್ಲ ಅಮ್ಮ, ಎದೆ ಹಾಲು ಕುಡಿಸೋದ್ರಿಂದ ಡ್ಯೂಟಿ ಹಾಳಾಗುತ್ತೆ ಅಂತ ಯಾರು ಹೇಳಿದ್ರು? ಎದೆ ಹಾಲು ಕುಡಿಸೋದ್ರಿಂದ ನಿಮ್ಮ ಮಗುವಿಗೆ ಹಾಗೂ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎದೆ ಹಾಲು. ಅದಕ್ಕೆ ಅದನ್ನ ಕುಡಿಸ್ಬೇಕು ಮಗುವಿಗೆ. ಸಾರಿ ಮ್ಯಾಮ್. ಸರಿ, ಎಲ್ಲೋ ಪಾಪುನ ಮನಸ್ಸು ನೋಡ್ತಾರೆ. ಕರ್ಕೊಂಡ್ಬನ್ನಿ ಮಗುನ. What happened? Doctor, the baby is suffering from diarrhea and abdominal discomfort. ಏನಿಲ್ಲಮ್ಮ, ಏನು ಹೆದರ್ಬೇಡಿ. ಮಗುವಿಗೆ ಅಂಥದ್ದೇನಾಗಿಲ್ಲ. ನೀವು ಎದೆ ಹಾಲು ಕುಡಿಸ್ತಿಲ್ಲಲ್ವಾ, ಅದುಗೆ ಮಗುವಿಗೆ ಪಚನ ಕ್ರಿಯೆ ಆಗ್ತಿಲ್ಲ. ಅದಕ್ಕೆ ನೀವು ಎದೆ ಹಾಲು ಕುಡಿಸೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ.
ಅದರಿಂದ ಪೌಷ್ಟಿಕಾಂಶಗಳೆಲ್ಲ ದೊರಕುತ್ತೆ. ಅದಕ್ಕೆ ನೀವು ಮಗುವಿಗೆ 1.5 ವರ್ಷವರೆಗೂ ಎದೆ ಹಾಲನ್ನು ಕುಡಿಸ್ಬೇಕು. ಎದೆ ಹಾಲು ಬಿಟ್ಟು ಬೇರೆ ಹಾಲನ್ನು ನೀವು ಯೂಸ್ ಮಾಡಂಗಿಲ್ಲ, ಆಯ್ತಾ? ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮ ನರ್ಸ್ಗಳು ಕೊಡ್ತಾರೆ. ಅವ್ರು ಕರಿತೀವಿ ನರ್ಸ್, ಇವರಿಗೆ ಎದೆ ಹಾಲಿನ ಇಂಪಾರ್ಟೆನ್ಸ್ಗಳನ್ನ ತಿಳಿಸ್ಕೊಡಿ. ನೀವೇ ನೋಡಿದ್ರಲ್ಲ ಎದೆ ಹಾಲು ಕೊಡದೆ ಇರುವುದರಿಂದ ಆದ ಅನಾಹುತಗಳು. ಸರಿ ಬನ್ನಿ, ಈಗ ನಮ್ಮ KLE ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಎದೆ ಹಾಲಿನ ಮಹತ್ವದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ. ಹುಟ್ಟಿದ ಎಲ್ಲಾ ಜೀವಿಗೂ ತನ್ನ ಮಗುವಿನ ಪೋಷಣೆ ಅತ್ಯವಶ್ಯಕ. ಅದೇ ರೀತಿ ತಾಯಿಯ ಹಾಲು ಅತ್ಯಮೂಲ್ಯವಾದದ್ದು. ಈಗ ನಾವು ಎದೆ ಹಾಲಿನಿಂದಾಗುವ ಉಪಯೋಗ, ಮಹತ್ವ, ವಿಧಾನಗಳನ್ನು ಹಾಗೂ ಕುಡಿಸದೇ ಇದ್ದಲ್ಲಿ ಆಗುವ ತೊಂದರೆಗಳು ಮತ್ತು ಜನರಿಗೆ ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ತಿಳಿಯೋಣ. ಎದೆ ಹಾಲಿನ ಮಹತ್ವ. ಪ್ರಸವದ ನಂತರ ಬರುವ ಹಾಲನ್ನ ಹಳದಿ ಹಾಲು ಅಥವಾ ಗಿಣ್ಣದ ಹಾಲು ಎಂದು ಕರೆಯುತ್ತೇವೆ. ಹುಟ್ಟಿದ ಮಗುವಿಗೆ 6 ತಿಂಗಳ ಒಳಗಾಗಿ ಈ ಹಾಲನ್ನು ಹೊರತುಪಡಿಸಿ ಯಾವುದೇ ಪದಾರ್ಥ ಹಾಗೂ ಹಾಲನ್ನ ನೀಡುವಂತಿಲ್ಲ. ಈ ಹಾಲು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಮಗುವಿನ ತೂಕ ಹಾಗೂ ಬೆಳವಣಿಗೆ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ನಂತರ ಬರುವ ಹಾಲು ತೆಳ್ಳಗಿದ್ದು ಇದು ಮಗುವಿನ ಕೋಶ ಬೆಳವಣಿಗೆ ಮತ್ತು ಮಿದುಳು ಬೆಳವಣಿಗೆಗೆ ಸಹಕಾರಿಯಾಗಿದೆ. ಈಗ ನಾವು ಎದೆ ಹಾಲು ಉಣಿಸುವುದರಿಂದ ಆಗುವ ಉಪಯೋಗವನ್ನು ನೋಡೋಣ. ಎದೆ ಹಾಲು ಉಣಿಸುವುದರಿಂದ ತಾಯಿ, ಮಗು, ಕುಟುಂಬಕ್ಕೆ ಉಪಯೋಗವಾಗುತ್ತವೆ. ಮೊದಲಿಗೆ ತಾಯಿ ಮತ್ತು ಮಗುವಿಗೆ ಆಗುವ ಉಪಯೋಗವನ್ನು ನೋಡೋಣ. ಎದೆ ಹಾಲು ಕುಡಿಸುವುದರಿಂದ ತಾಯಿ ಮತ್ತು ಮಗು ಇಬ್ಬರ ನಡುವಿನ ಮಾನಸಿಕ ಆರೋಗ್ಯ ಮತ್ತು ಬಾಂಧವ್ಯ ಚೆನ್ನಾಗಿರುತ್ತದೆ ಮತ್ತು ಇದು ಸುಲಭವಾಗಿ ದೊರೆಯುವ ಆಹಾರವಾಗಿದ್ದು ಯಾವುದೇ ತಯಾರಿಕೆ ಬೇಕಾಗಿಲ್ಲ. ಅದೇ ರೀತಿ ಇದು ಸ್ತನ ಕ್ಯಾನ್ಸರ್ ಮತ್ತು ಮೂಳೆ ಕ್ಯಾನ್ಸರ್ಗಳನ್ನು ತಡೆಗಟ್ಟುತ್ತದೆ. ಕುಟುಂಬದೊಳಗೆ ಆರ್ಥಿಕತೆಯಲ್ಲಿ ಹೊರಗೆ ಹೋಗಿ ಆಹಾರ ತರುವುದು ಖರ್ಚಾಗುತ್ತದೆ. ಆ ಖರ್ಚಿನಲ್ಲಿ ವಿಟಮಿನ್, ಪ್ರೋಟೀನ್ ಸಿಗಲ್ಲ. ಅದಕ್ಕಾಗಿ ಎದೆ ಹಾಲು ಉಣಿಸುವುದರಿಂದ ತಾಯಿಗೂ ಒಳ್ಳೆಯದಾಗುತ್ತದೆ, ಮಗುವಿಗೂ ಒಳ್ಳೆಯದಾಗುತ್ತದೆ. ಇದೇ ದೇಶದ ಸಂಪತ್ತು. ಎದೆ ಹಾಲು ಉಣಿಸುವುದು ನಾಚಿಕೆ ಅಲ್ಲ, ಇದು ಹೆಮ್ಮೆಯ ವಿಷಯ.